ಕ್ಲಾರಿಟಿ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿನ್ನೆ ಆ ವ್ಯಕ್ತಿ ಏನಿದ್ದಾರೆ ಅವ್ರು ಹೋಗಿ ಅವ್ರು ಮನವಿ ಮಾಡಿದ್ರು ಪೊಲೀಸ್ ಸ್ಟೇಷನಲ್ಲಿ. ನನ್ನ ಮತ್ತೆ ಅವ್ರ ವಿಡಿಯೋಸು ಇನ್ಸ್ಟಾಗ್ರಾಮಲ್ಲಿ 2018 ಅಲ್ಲಿ ನಾವಿಬ್ರು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ವಿ, ಫೋಟೋಸ್ ವಿಡಿಯೋಸು. ಸೊ ಅದನ್ನ ಡಿಲೀಟ್ ಮಾಡಿಸೋದಕ್ಕೋಸ್ಕರ ಅವ್ರು ಹೋಗಿ ಮನವಿ ಮಾಡಿದ್ರು. ಸೊ ನನಗೆ ಟೈಮ್ ಇದ್ದಿಲ್ಲ ಡಿಲೀಟ್ ಮಾಡೋದಕ್ಕೆ, ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೆ. ಸೊ ಅದನ್ನು ಡಿಲೀಟ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿ ಇನ್ನು ಸ್ವಲ್ಪ ವೀಡಿಯೋಸ್ಗಳು ಹಂಗೆ ಇತ್ತು. ಸುಮಾರು ವೀಡಿಯೋಸ್ಗಳು ಮಾಡಿದ್ವಿ ನಾವು, 4 ವರ್ಷದಿಂದ ಸುಮಾರು ವೀಡಿಯೋಸ್ಗಳು ಮಾಡಿದ್ವಿ ನಾವು ಚೆನ್ನಾಗಿದ್ದಾಗ. ಸೊ ಅವ್ರ ಮುಂದೆ ಅದು ತೊಂದರೆ ಆಗಬಾರ್ದು. ಅವ್ರು ನೆಕ್ಸ್ಟ್ ಇವಾಗ ಅವ್ರ ಮದುವೆ ಆದರೆ ಅವ್ರಿಗೆ ಏನೋ ಇದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು. ಮತ್ತೆ ನಮ್ಮ ಫ್ಯಾನ್ ಪೇಜಸ್ಗಳು ಏನು ಮಾಡ್ತಿದ್ದಾರೆ ಅಂದರೆ ಆ ವಿಡಿಯೋಸ್ಗಳು ತೆಗೆದ್ಬಿಟ್ಟು ಪೋಸ್ಟ್ ಮಾಡ್ತಿದ್ದಾರೆ, ಮತ್ತೆ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಅದು ಇಬ್ಬರಿಗೂ ಅದು ಮುಂದೆ ತೊಂದರೆ ಆಗುತ್ತೆ. ನಮ್ಮ ಕೆರಿಯರ್ಗಾಗಿರಲಿ, ನಮ್ಮ ಫ್ಯೂಚರ್ಗಾಗಿರಲಿ ಅದು ತುಂಬ ಎಫೆಕ್ಟ್ ಆಗ್ತಿದೆ. ನಮ್ಮ ಬ್ರೇಕಪ್ ಆದ್ಮೇಲೂ ಕೂಡ ಆ ವಿಡಿಯೋಸ್ ನೋಡ್ತಿದ್ದಾರೆ, ಅವ್ರಿಗೂ ಇದಾಗುತ್ತೆ, ನನಗೂ ಬೇಜಾರಾಗುತ್ತೆ, ನಮಗೂ ತೊಂದರೆ ಆಗುತ್ತೆ, ಇಬ್ಬರಿಗೂ ತೊಂದರೆ ಆಗುತ್ತೆ. ಅದು ಮುಂದೆ ಮದುವೆ ಆಗುತ್ತೆ, ನಾನು ಮದುವೆ ಆಗುತ್ತೆ, ನಂಗೆ ತೊಂದರೆ ಆಗುತ್ತೆ, ಅವ್ರ ಮದುವೆ ಅವ್ರು ತೊಂದರೆ ಆಗುತ್ತೆ. ಆ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಮನವಿ ಮಾಡ್ಕೊಂಡಿದ್ರು ಪೊಲೀಸ್ ಸ್ಟೇಷನಲ್ಲಿ. ಸೊ ಓದ್ವಿ ಅದನ್ನ. ನಮ್ಮ ಬಸವೇಶ್ವರ ಠಾಣೆಯಲ್ಲಿರೋ ನಮ್ಮ ACP ಆದ ಉಮಾರಾಣಿ ಮೇಡಮ್ ಮುಂದೆನೆ ಇಬ್ರು ಇಚ್ಛೆಯಿಂದಾನೆ ಕೂತು ಅದನ್ನ ಮಾತುಕತೆ ಮಾಡಿ, ನಮ್ಮ ಹತ್ರ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನು ಕೂತು ಬಗೆಹರಿಸ್ಕೊಂಡು ನಮ್ಮ ಲೈಫ್ನ ನೋಡ್ಕೊತಿದ್ವಿ. ಇಷ್ಟೇ ಮ್ಯಾಟ್ರು, ಇದೇ ಆಗಿದ್ದು. ಇದನ್ನಾಗಿದ್ದು ನಾವು ಏನಪ್ಪ ಮೀಡಿಯಾದಲ್ಲಿ ಹಿಂಗೆಲ್ಲ ಮಾಡ್ತವ್ರೆ, ಕೊಲೆ ಬೆದರಿಕೆ ಮಾಡ್ತಾ ಇದೀನಿ, ಅದು ಮಾಡ್ತಾ ಇದೀನಿ, ಇದು ಮಾಡ್ತಾ ಇದೀನಿ.